Stop, drop. ನಿವೇದಿತಾ ಗೌಡ ಈಕೆಯ ಬಳುಕಿನ ನಡೆಗೆ ಫಿದಾ ಆಗದವರೇ ಇಲ್ಲ, ಮಾದಕ ನೋಟಕ್ಕೆ ಕಳೆದು ಹೋದವರೇ ಇಲ್ಲ. ತನ್ನ ಸೌಂದರ್ಯದಿಂದಲೇ ಸುದ್ದಿ ಮಾಡುತ್ತಿರುವ ನಿವೇದಿತಾ ಗೌಡ ಚಂದನ್ ಶೆಟ್ಟಿಯಿಂದ ದೂರವಾದ ನಂತರ ಟ್ರೋಲಿಗರ ಪಾಲಿಗೆ ತಾಂಬೂಲವಾಗಿದ್ದಾರೆ. ನಿವಿಯ ಬಟ್ಟೆಯ ಸೈಜು ಕಳೆದ ಕೆಲ ತಿಂಗಳಿನಿಂದ ಕಡಿಮೆಯಾಗುತ್ತಲೇ ಇದೆ ಎನ್ನುತ್ತಿದ್ದಾರೆ. ಮೊದಲೆಲ್ಲ ಡಿಸೆಂಟ್ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದ ನಿವೇದಿತಾ ಗೌಡ ಈಗೀಗ ಧಾರಾಳವಾಗಿ ಹಾಟ್ ಲುಕ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಿಕಿನಿಯಲ್ಲಿ ಬಳುತ್ತಿದ್ದಾರೆ. ಈ ಮೂಲಕ ಬಡ್ಡೆ ಹೈಕ್ಳು ನಿದ್ದೆಗಿಡಿಸಿದ್ದಾಳೆ ನಿವಿ. ಹೌದು, ಟಿಕ್ ಟಾಕ್ ಮೂಲಕ ಕನ್ನಡಿಗರಿಗೆ ಪರಿಚಯವಾಗಿದ್ದ ನಿವಿ ಈ ಮೂಲಕವೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು. ಕನ್ನಡ ಕಿರುತೆರೆಯ ದೊಡ್ಡ ಮನೆಯಲ್ಲಿ ಗೊಂಬೆ ಎಂದೇ ಫೇಮಸ್ ಆದವಳು. ನಂತರ ಬಿಗ್ ಬಾಸ್ ನಲ್ಲಿ ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಜೊತೆ ಪ್ರೀತಿಯಲ್ಲಿ ಬಿದ್ದ ಮೇಲೆ ದಸರಾ ಉತ್ಸವದ ವೇದಿಕೆಯಲ್ಲಿಯೇ ಇಬ್ಬರ ಲವ್ಗೆ ಅಧಿಕೃತ ಮುದ್ರೆ ಬಿದ್ದಿತ್ತು. ನಂತರ ಆಗಿದ್ದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆ. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ. ಮದುವೆ ಆಗಿ 4 ವರ್ಷಕ್ಕೆ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಡಿವೋರ್ಸ್ ಪಡೆದು ಬೇರೆ ಆದ್ರು. ಇದೆಲ್ಲ ಮುಗಿದ ಕತೆ. ಆದ್ರೆ ಇದೀಗ ನಿವೇದಿತಾ ಗೌಡ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಹೌದು, ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಅದರಲ್ಲಿಯೂ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಮತ್ತಷ್ಟು ಹಾಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿರುವ ವಿಡಿಯೋ ಹಾಗೂ ಫೋಟೋಗಳನ್ನ ನೋಡಿದವರಿಗೆ ನಿವೇದಿತಾ ಗೌಡ ಅಂದ ಚಂದ ಏನು ಅಂತ ಗೊತ್ತಾಗಿರುತ್ತೆ. ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಹೊಸ ವರ್ಷವನ್ನ ಆಚರಿಸಿದ್ದ ನಿವೇದಿತಾ ಗೌಡ ಅಲ್ಲಿ ಎಂಜಾಯ್ ಮಾಡಿದ ಕೆಲವು ವಿಡಿಯೋಗಳನ್ನ ಹಂಚಿಕೊಂಡಿದ್ರು. ತಾವು ಅಲ್ಲಿ ಕಳೆದ ಸುಂದರ ಕ್ಷಣಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇನ್ನು ನಿವೇದಿತಾ ಗೌಡ ಡಿವೋರ್ಸ್ ಪಡೆದ ನಂತರ ಅತಿ ಹೆಚ್ಚು ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿದ್ದಾರೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ನಿವೇದಿತಾ ಗೌಡ ಹಾಕಿಕೊಳ್ಳೋಕೆ ಬಟ್ಟೆ ಇಲ್ಲ ಅಂತ ಹೇಳಿದ್ರು. 30 ದಿನದ ಪ್ರವಾಸದಲ್ಲಿ 200 ಬಟ್ಟೆ ತಗೊಂಡು ಬಂದಿದ್ದೆ, ಎಲ್ಲವನ್ನೂ ಹಾಕೊಂಡಿದ್ದೇನೆ, ಆದರೂ ನಾಳೆ ಉಡಲು ಏನೂ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ನಿವೇದಿತಾ ಪೋಸ್ಟ್ಗೆ ಪಡ್ಡೆಗಳು ವೆರೈಟಿ ಕಮೆಂಟ್ ಕೂಡ ಮಾಡಿದ್ರು. ಏನೇ ಇರಲಿ, ಡಿವೋರ್ಸ್ ಆಯಿತು, ನನಗೆ ಜೀವನವೇ ಮುಗೀತು ಅಂತ ಕೊರಗುವವರ ಮಧ್ಯೆ ನಿವೇದಿತಾ ಗೌಡ ಲೈಫನ್ನ ಮತ್ತಷ್ಟು ಎಂಜಾಯ್ ಮಾಡ್ತಿದ್ದಾರೆ. ಯಾರ ಕಮೆಂಟ್ಗೂ ತಲೆ ಕೆಡಿಸಿಕೊಳ್ಳದ ನಿವಿ ಜೀವನ ಇನ್ನೂ ಇದೆ, ಎಂಜಾಯ್ ಅಂತ ಬಿಂದಾಸ್ ಆಗಿ ದೇಶ ವಿದೇಶ ಸುತ್ತೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. Stop, drop.